ಈಗ ಒಂದು ನಮ್ಮಲ್ಲಿ ಎರಡೂ ಪಕ್ಷದಲ್ಲೂ ಕೂಡ ಅಡ್ಡ ಮತದಾನ ಆಗಿರ್ತಕ್ಕಂಥದ್ದು ನಾವು ಒಂದು ಸ್ವಲ್ಪ ಒಂದು ಚಿಂತನೆಯಲ್ಲೇ ಕೂಡ ಇದ್ದೇವೆ. ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಅದ್ರ ಬಗ್ಗೆ ಯಾರು ಮಾಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ಇನ್ನೂ ಕೂಡ ನಡೀತಾ ಇದೆ. ಮತದಾನ ಮಾಡಿ ಎಲ್ಲರೂ ನಮ್ಮಲ್ಲಿ 17 ಜನ ಜಿ ಟಿ ದೇವೇಗೌಡರನ್ನ ಬಿಡಿ, ಅವರು ನೇರವಾಗಿ ನಮ್ಮ ಜೊತೆ ಬರೆದಿಲ್ಲ, ಗುರುತಿಸ್ಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅದು ಮುಗಿದ ತಕ್ಷಣ ಸಂಜೆನೇ ನಾವು ಒಂದು ಸಭೆ ಕರೆದ್ರೆ 17 ಜನನ ಬಂದು ಕೂತಾಗ ನಾವು ಯಾರ ಮೇಲೆ ಅನುಮಾನ ಪಡಬೇಕು? ಈ ಥರ ಒಂದು ಜಿಜ್ಞಾಸೆ ನಮಗೂ ಆಯಿತು. ಬಟ್ ಅದು ಒಂದಲ್ಲ ಒಂದು ದಿವಸ ಈಚೆ ಬರ್ತದೆ, ಬೆಳಕಿಗೆ ಬರ್ತದೆ. ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಆಗಿದೆ. ಕಂಡಿಡಿಯೋಕ್ಕೆ ಗೊತ್ತಾಗ್ತದೆ. ಒಂದು ಸ್ವಲ್ಪ ದಿವಸ ಕಳ್ಳರು ಇದೆಲ್ಲ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ, ಕಳ್ಳತನ ಇದೆಲ್ಲನೂ ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅದು ಬೆಳಕಿಗೆ ಬರ್ತದೆ. ಬಂದಂಥ ಸಂದರ್ಭದಲ್ಲಿ ಅಂಥವ್ರನ್ನ ಯಾವ ರೀತಿ ಪಕ್ಷದಲ್ಲಿ ನಾವು ಅವ್ರಿಗೆ ಒಂದು ಇದನ್ನು ಏನು ನಾವು ಕ್ರಮವನ್ನು ತಗೋಬೇಕು, ಖಂಡಿತ ಅದನ್ನು ತಗೊಳ್ಳೋ ಅಂಥ ಕೆಲಸ. ನಮ್ಮಲ್ಲಿ ನಮ್ಮ ವರಿಷ್ಠರಿಗೆ ಬಿಟ್ವಿ ಅವತ್ತೆಲ್ಲದನ್ನು ಕೂಡ. ನೀವು ಅದನ್ನು ಗಮನಿಸಿ ಅದ್ರ ಬಗ್ಗೆ ನೀವು ಕ್ರಮವನ್ನು ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬರಿಗೆ ಬಿಟ್ಟಿದ್ದೇವೆ. ಆದ್ದರಿಂದ ಅವರು ಅದನ್ನು ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಅನುಮಾನ ಅದು ಯಾರ ಬಗ್ಗೆ ಇದೆ ಅಂತ. ಬಟ್ ಅದನ್ನು ಸೂಕ್ತ ಸಮಯದಲ್ಲಿ ಅವರು ಅದಕ್ಕೆ ಪರಿಹಾರ ತಗೊಂಡು ಪಕ್ಷದಲ್ಲಿ ಈ ಥರ ಚಟುವಟಿಕೆ ಆಗದ ರೀತಿಯಲ್ಲಿ ಅವ್ರು ನೋಡ್ಕೋತಾರೆ. ಇಲ್ಲ, ನಮಗೆ ಒಂದೇನಾಯಿತು, ನಮ್ಮಲ್ಲಿ 3 ರಿಂದ 4 ಜನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೂ ಅನುಮಾನ ಇದೆ. ನಮ್ಮ ಪಕ್ಷದಲ್ಲಿ ನಮ್ಮಲ್ಲಿ ಬೇರೆ ಅದು ಹೇಗೋಗಿದೆ ಅಂತಕ್ಕಂಥದ್ದು ಅವರು ಮಿತ್ರ ಪಕ್ಷದವರು ಕೂಡ ನೋಡ್ಕೋಬೇಕಾಗ್ತದೆ. ನಮ್ಮಲ್ಲಿ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಒಂದು ಜೊತೆಯಾಗಿ ಸಭೆಯೂ ಕೂಡ ನಾವು ಮಾಡಲಿಕ್ಕಾಗಲಿಲ್ಲ ಅವಾಗ MLC ಸಂದರ್ಭದಲ್ಲಿ. ಅದಾದಮೇಲೆ ನಮ್ಗೆ ಯಾರನ್ನ ಅಲಾಟ್ ಮಾಡಿದ್ದಾರೆ ಅಂತಲೂ ಕೂಡ ಅವರು ವರಿಷ್ಠರು ನಮಗೆ ಹೇಳಲಿಲ್ಲ. ನಮ್ಗೆ ಯಾರ್ಯಾರನ್ನ ನಮ್ಮ ಅಭ್ಯರ್ಥಿ ಪರವಾಗಿ ಮತ ಹಾಕಬೇಕು ಅಂತ ಅವರು ಹೇಳಿದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆ ಅದು ಕೊನೆವರೆಗೂ ಕೂಡ ಒಂದು ಗೌಪ್ಯವಾಗಿ ಇದ್ದಂಥದ್ದು. ಹಾಗಾಗಿ ಯಾರನ್ನ ನಮ್ಗೆ ಅಲಾಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗದೇ ಇದ್ದಿದ್ದರಿಂದ ನಾವು ಅದು ಗೊತ್ತಾಗಿದ್ದರೆ ನಮ್ಮ ಅಭ್ಯರ್ಥಿ ಅವ್ರನ್ನ ಹೋಗಿ ಒಲೈಸಿ ಅವ್ರನ್ನ ಮತ ಹಾಕ್ಸ್ಕೊಳ್ಳೋವಂಥ ಕೆಲಸನ ಮಾಡೋರು. ಈಗ ನಮ್ಮ ಮಿತ್ರ ಪಕ್ಷದವರು ಕೂತ್ಕೊಂಡು ಅದನ್ನು ಸರಿಯಾಗಿ ಮಾಡಬೇಕಿತ್ತು. ಹೌದು, ನಮ್ಮಲ್ಲಿ 3 ರಿಂದ 4 ಜನ ಹೋಗಿರ್ಬೋದು ಅಂತಕ್ಕಂಥದ್ದು. ಇದು ಎರಡೂ ಪಕ್ಷದವರು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಎರಡೂ ಪಕ್ಷದವರು ಆತ್ಮಾವಲೋಕನ ಮಾಡಿಕೊಂಡು ಅದರಲ್ಲಿ ಏನಾಗಿದೆ, ಯಾಕಾಗಿದೆ ಅಂತಕ್ಕಂಥದ್ದನ್ನ ನೋಡಿ ಅದು ಆಗದ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ತದೆ ಎರಡೂ ಪಕ್ಷದಲ್ಲಿ. ಓಕೆ, ಪ್ರಾರಂಭದಿಂದನೂ ಕೂಡ ನನ್ನ ಒತ್ತಾಯ ಇದೆ. ನಂದು ವೈಯಕ್ತಿಕವಾಗಿ ನಾನು ಇವತ್ತು ರಾಜ್ಯ ಒಂದೇ ಅಲ್ಲ, ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಸಮನ್ವಯ ಸಮಿತಿಗಳು ಆಗಬೇಕು, ರಚನೆ ಆಗಬೇಕು ಅಂತಕ್ಕಂಥ ಒತ್ತಾಯ ನನ್ನ ವೈಯಕ್ತಿಕವಾಗಿ. ಇವತ್ತು ಇಡೀ ರಾಜ್ಯದ ಒಂದು ಸಮನ್ವಯ ಸಮಿತಿ ಜೊತೆಗೆ ಜಿಲ್ಲಾವಾರು ಸಮನ್ವಯ ಸಮಿತಿ ಎರಡೂ ಪಕ್ಷದವರು ಮತ್ತು ತಾಲೂಕುಗಳಲ್ಲೂ ಕೂಡ ಇದಾದರೆ ಖಂಡಿತ ಇದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ಎರಡೂ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಗಮನ ಹರಿಸಿ ಖಂಡಿತ ಶೀಘ್ರವಾಗಿ ಈ ಸಮನ್ವಯ ಸಮಿತಿಗಳನ್ನ ಮಾಡಿದ್ರೆ ಎಲ್ಲರೂ ಕೂಡ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ಇಟ್ಟು ಅದನ್ನು ಪ್ರಕ್ರಿಯೆ ಮಾಡ್ತಾರೆ. ಮೊನ್ನೆ ಡೆಲ್ಲಿನಲ್ಲೂ ಕೂಡ ಎಲ್ಲ ಇದು SIR ಬಗ್ಗೆ ಎರಡೂ ಪಕ್ಷದವರು ಒಟ್ಟಾಗಿ ಹೋಗಿ ಕೇಂದ್ರ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ. ನಾವೆಲ್ಲ ಒಟ್ಟಾಗಿ ಇದನ್ನು ಎಲ್ಲ ಪ್ರಕ್ರಿಯೆ ಮಾಡ್ತೇವೆ. ಅದೇ ರೀತಿ ಇವತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಸಮನ್ವಯ ಸಮಿತಿ ಆಗಲಿ ಅಂತ ನಾನು ಅದನ್ನು ನಮ್ಮ ವರಿಷ್ಠರಿಗೆ ಹೇಳಲಿಕ್ಕೆ ಬಯಸ್ತೇನೆ.